ಅವ್ರನ್ನ ನೋಡ್ತಾ ಇದ್ರೆ ನಮ್ಮ ಹುಡುಗನಿಗೆ ಶತ್ರುಗಳ ಫಾಲೋಯಿಂಗ್ ಜಾಸ್ತಿ ಅನ್ನೋದು ನನ್ನ ಫೀಲ್. ಅದು ಓಕೆ, ಇವತ್ತೊಂದು ಬ್ಯಾಚುಲರು ಅವ್ರ ಪಕ್ಕದಲ್ಲೇ ಇದಾರೆ, ಪ್ರೊಟೆಕ್ಟ್ ಮಾಡ್ತಾರೆ, ಎಲ್ಲ ಓಕೆ. ಆದ್ರೆ ನಾಳೆ ಮದುವೆ ಆದ್ಮೇಲೆ ಗತಿ ಏನು? ಇವ್ರು ಇರ್ತಾರೆ. ಕರೆಕ್ಟ್, ಅದೇ ಕರೆಕ್ಟ್ ಟೈಮ್ ನೋಡಿ ನಾಳೆ ಅಟ್ಯಾಕ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಆಗೇನು? ಎಲ್ಲ ಗೋವಿಂದ. ಹಾಗಾದ್ರೆ ಪರವಾಗಿಲ್ಲ, ಪ್ರಾಣ ಹೋಯ್ತು, ನಮ್ ಹುಡುಗಿ ಹಣೆ ಬರೋಣ ಇಷ್ಟು ಅನ್ಕೊಂಡು ಬಿಟ್ಟಾಕ್ಬಿಡೋಣ. ಆದ್ರೆ ಇದ್ರಲ್ಲಿ ಕೈಯೋ ಕಾಲ ಹೋಗಿ ಪ್ರಾಣ ಉಳಿತು ಅನ್ಕೊಳ್ಳಿ, ಅದು ಪ್ರಾಬ್ಲಮ್. ಈ ಮನೇಲಿ ಅಂಕಲ್ನ ಕುರ್ಚಿ ಮೇಲೆ ಕೂರಿಸಿ ನೀವು ನೋಡ್ಕೊಳತ್ತಾರ, ನಾಳೆ ಮಾನ್ಸನು ಅವ್ರನ್ನ ಕುರ್ಚಿ ಮೇಲೆ ಕೂರಿಸಿ ನೋಡ್ಕೋಬೇಕಾ ಹೇಳಿ? ನಿಮಗೆ ಬಂದಿರೋ ಪರಿಸ್ಥಿತಿ ಅವಳಿಗೂ ಬರ್ಬೇಕಾ? ಮನೇಲಿ ನಾವು ಒಂದು ಹೊತ್ತು ತಿಂಡಿ ಮಾಡಬೇಕು ಅಂದ್ರೆ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತೀವಿ, ಇದು ಮಾಡೋದ ಅದು ಮಾಡೋದ ಅಂತ. ನಿಮ್ಮ ಮಗಳು ಎಷ್ಟು ಯೋಚನೆ ಮಾಡಬೇಡ. ಈಗ 2 ಬಿಟ್ರೆ ಹುಡುಗ ಸೂಪರ್ ಅಪ್ಪ.